ತಕೊಂಡ್ರ ಪಟಪಟಿ ಚಡ್ಡಿ ದುಡ್ಡನ್ನ ಕೊಡಕ್ಕಲ್ಲ ಏಡ್ ಹೆಸರು ಬೇರೆ ಪ್ರಸನ್ನ ಜೀವ ಅಂತೆ. ಬಾಬಣ್ಣ ನಾನು ನಿಮ್ ತಾವ ಒಂದ್ ಮೀಟ್ರ್ ಬಗ್ಗೆ ಮಾತಾಡ್ಬೇಕಾಗಿತ್ತು ಅನ್ನಿ. ಅದು ಮೀಟ್ರ್ ಅಲ್ಲ ಕಮ್ಮಿ ಮ್ಯಾಟ್ರು ಹೇಳಿದ್ರಿ ಜಾಡ. ಪುಟ್ಮಲ್ಲಿ ನಿಂದು ಬರೀ ಮಾತೆ ಆಗೋಯ್ತು. ಕಾರ್ಯ ರೂಪಕ್ಕೆ ತರೋದೇ ಇಲ್ಲ. ಬಾಬಣ್ಣ ನೀವ್ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀರಿ? ಆ ವಿಷಯದ ಬಗ್ಗೆ ಮಾತಾಡ್ಬೇಕಾಗಿರೋದು ನಾನಲ್ಲ ಕಮ್ಮೆ, ನೀನು ಮುಂದುವರ್ಸು. ಚಂದನವರು ಸಾನೆ ಒಳ್ಳೆಯರಲ್ವಾ? ಆಮೇಲೆ ಪುಟ್ಮಲ್ಲಿ ಇಂಥ ತಂಪೊತ್ಲೆ ಕೆಲ್ಸಗಾರನ ಬಗ್ಗೆ ಯಾಕೆ ಮಾತಾಡಿ? ಬಾಬಣ್ಣ ನಾನು 7 ದೋಸೆ ಕೇಳಿರೋ ಇಲ್ವೋ? ಹೇಳು. ಚಂದನ ಹೃದಯ ಸಾನೆ ದೊಡ್ಡದಲ್ವಾ? ಆಮೇಲೆ ಪುಟ್ಮಲ್ಲಿ ನೀ ಯಾವಾಗ ಅವ್ನ ಹೃದಯನ ಬಗದ್ ನೋಡಕ್ ಹೋಗಿದ್ದಮ್ಮೆ? ಬಗ್ಗದ್ ನೋಡ್ಲಿಲ್ಲ, ಆದ್ರೆ ಅವ್ರು ನಡ್ಕೊಳ್ಳೋ ರೀತಿಲೇ ಗೊತ್ತಾಯ್ತು ಅವ್ರು ಸಾನೆ ಒಳ್ಳೆಯವರು ಅಂತ. ಅದಕ್ಕೆ ಹೇಳೋದು ನಿಂಗೆ ದಡ್ಡ ಬಡ್ಡೆತ್ತದು ಅಂತ. ಅವ ಒಳ್ಳೆಯವನಲ್ಲ, ಒಳ್ಳೆಯವ್ರ ತರ ಮೊಕ್ವಾಡಾಕ ಬದುಕ್ತಾವನೆ. ಹಂಗೇನು ಇಲ್ಲ ಕನ್ಯೋಳಿ, ಯಾರ ವಿಷಯದಲ್ಲಿ ಮಾಡಿರೋ ಪಾಪಕ್ಕೆ ನಮ್ಮಟ್ಟನ್ ಬೈಸ್ಕೊಂಡ್ ಕೆಲಸ ಮಾಡ್ತಿಲ್ವೇ? ಇದ್ನಾರ ಹೇಳ್ದವ್ರು? ಅವ್ರೇ ಹೇಳಿದ್ರು ಅನ್ನಿ. ಅವ್ರ ಪಾಪನ ಕಳ್ಕೊಳಕ್ಕೆ ಇವ್ರು ನಮ್ಮಟ್ಟಿಲಿ ಕೆಲಸ ಮಾಡ್ತಾವ್ರ ಏನಿ. ಆಮೇಲೆ ಪುಟ್ಮಲ್ಲಿ ನಿಜ ಯಾನ ಅಂತ ಗೊತ್ತಾಗ್ಬಿಟ್ರೆ ನೀನ್ ಅವನಿಗೆ ಇಟ್ಟನ್ ದೊಣ್ಣೆ ತಕೊಂಡ್ ಹೊಡೆದಾಕ್ಬಿಡ್ತಿದೆ. ಹಂಗಾರೆ ನಿಜ ಏನು ಅಂತ ನೀವೇ ಹೇಳಿ. ಯಾನು ಬೇಡ, ಸುಮ್ನೆ ಮನಿಕ. ಆದ್ರೂ ಅವ್ರು ನೋಡಿದ್ರೆ ಅಯ್ಯೋ ಅನಿಸ್ತದ. ಈಗ ಯಾನಮ್ಮೆ ನಾನು ನಿನ್ ಜೊತೆಗೆ ಸೇರ್ಕೊಂಡು ಅಯ್ಯೋ ಅಯ್ಯಯ್ಯೋ ಅನ್ಬೇಕಾ? ಹಂಗಲ್ಲ ಬಾಬಣ್ಣ, ಅವ್ರ ತಗೋ ನಾವು ಕೆಲಸ ಮಾಡಿಸ್ಕೊಳ್ಳೋದು ಬೇಡ, ನಾವು ಅವ್ರಿಗೆ ಬೈಯೋದು ಬೇಡ, ಅವ್ರ ಪಾಡ್ಗವ್ರನ್ನ ಬಿಟ್ಬಿಡವು. ನೀ ಹೇಳ್ದಂಗೆ ಮಾಡಿದ್ರೆ ಅವನ ಮೇಲೆ ನಾನು ನಗೆನ ತೀರ್ಸ್ಕೊಳಕ್ಕಾಗಲ್ಲ. ಹಾಗೇನಾ? ಅಂದ್ರೆ ಅವ್ರ ಪಾಪ ಕಮ್ಮಿ ಆಗಲ್ಲ ಅಂದಿ. ಅವ್ರ ಪಾಪನ ಕಡಿಮೆ ಮಾಡಕ್ ಹೋಗಿ ನಿಮ್ ಪಾಪನ ಯಾಕೆ ಜಾಸ್ತಿ ಮಾಡ್ಕೊಂಡಿರಿ ಬಾಬಣ್ಣ? ನನ್ನ ಪಾಪ ಹೆಂಗ್ ಜಾಸ್ತಿ ಆದ್ದಮ್ಮೆ? ಚಂದನವ್ರಿಗೆ ನೀವು ಹಂಗೆ ಬೈತಾ ಇದ್ರೆ ನಿಮ್ ಪಾಪ ಜಾಸ್ತಿ ಆಗ್ತದೆ. ನಿಮ್ ಪಾಪ ಸುತ್ಕೊಳ್ಳೋದನ್ನ ನನ್ನ ಕೈ ನೋಡಕ್ ಆಗಲ್ಲ ಅನ್ನಿ. ಅದಕ್ಕೆ ಒಂದು ಉಪಾಯ ಮಾಡೀವ್ನಿ. ಯಾನು ಉಪಾಯ ಮಾಡಿದೆ ಅಮ್ಮೆ? ಚಂದನವ್ರು ಅವ್ರ ಪಾಪ ಕಳ್ಕೊಳಕ್ಕೆ ನಮ್ಮ ಒಟ್ಟಿಗೆ ಬಂದು ಕೆಲಸ ಮಾಡಿ ಬೈಸ್ಕೊಳಂಗೆ ನೀವು ಬೀದಿಲಿರೋ ಅಟ್ಟೊಟ್ಟಿಗೆಲ್ಲ ಹೋಗಿ ಕೆಲಸ ಮಾಡಿ ಬೈಸ್ಕೊಳ್ಳಿ. ಬೇಕಾದ್ರೆ ನಾನು ನಿಮ್ ಜೊತೆಗೆ ಬರ್ತೀನಿ. ಅಮ್ಮೆ ಪುಟ್ಮಲ್ಲಿ ನನ್ನೇ ಅಟ್ಟಟ್ಟಿಗೆ ಹೋಗಿ ಕೆಲಸ ಮಾಡಿ ಬಯಸ್ಕೊಂಡ ಸುಮ್ಮನೆ ಮಲ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಪೆನ್ ತಕೊಂಡ್ ನಾಲ್ಕು ಚುಚ್ಚು ಬಿಡ್ತಾನೆ. ಅಣ್ಣಯ್ಯಪ್ಪನವ್ರೇ, ನನ್ನ ಹೆಂಡ್ರತವ್ ಸುಳ್ಳು ಹೇಳಿ ನನ್ನಿಂದ ತಪ್ಪಿಸ್ಕೊಳಕ್ ನೋಡ್ರಿ. ಇನ್ನು ಮುಂದೆ ಬರೀ ಆಗ್ಲೊತ್ತಲ್ಲ, ರಾತ್ರಿ ಹೊತ್ಲು ನಿಮ್ಮ ಹೆಂಡ್ರ ಪಕ್ಕ ನೆಮ್ಮದಿಯಾಗಿ ಮಲಗಬಾರ್ದು, ಹಂಗೆ ಕೆಲಸ ಮಾಡಿಸ್ತೀನಿ. ಇಷ್ಟೊತ್ತು ಎಲ್ಲಿ ಹೋಗಿದ್ರಿ ಜಾನಿ? ಹೊರಗಡೆ ಹೋಗಿದ್ನಮ್ಮ, ಸ್ವಲ್ಪ ಕೆಲಸ ಇತ್ತು. ಸ್ವಲ್ಪನಾ ಪೂರ್ತಿನಾ? ಮಧು, ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಿದ್ಯಾ? ನನಗ್ ದೊಡ್ಡ ಪ್ರಶ್ನೆ ಆಗಿರೋ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಇನ್ನೇನ್ ಮಾಡ್ಬೇಕು? ಮಧು, ನಾನೇನ್ ತಪ್ಪು ಮಾಡ್ದೆ? ಏನ್ ಮಾಡೋದ? ಗೌಡ ಮನೆಗೆ ಅಷ್ಟೊಂದು ದೊಡ್ಡ ಮೂಟೆನ ಯಾಕೆ ಹೊತ್ಕೊಂಡು ಹೋದ್ರಿ? ಮಧು, ನೀನ್ ಅದನ್ನ ನೋಡ್ಬಿಟ್ಯಾ? ನೋಡಿದ್ದಕ್ಕೆ ಕೇಳಿದ್ದು. ನೀವ್ ಯಾಕ್ರಿ ಅಷ್ಟ್ ದೊಡ್ಡ ಮೂಟೆನ ಗೌಡ ಮನೆಗೆ ಹೊತ್ಕೊಂಡು ಹೋದ್ರಿ? ಆ ಗೌಡ್ರಿಗೆ ಏನಾಗಿತ್ತು? ಆ ಗೌಡ್ರಿಗೆ ಸೊಂಟ ಉಳುಕ್ಬಿಟ್ಟಿತ್ತು. ರಸ್ತೆ ನಿಂತ್ಕೊಂಡು ಗೊಳೋ ಅಂತ ಅಳ್ತಿದ್ರು. ಅದಕ್ಕೆ ಅವ್ರಿಗೆ ಸಹಾಯ ಮಾಡೋಣ ಅಂತ ಹೇಳಿ ಮೂಟೆ ಹೊತ್ಕೊಂಡು ಹೋದೆ. ಇದನ್ನ ನಂಬೇಕಾ? ಸಿನಿಮಾ ತೋರಿಸಿದೀನಿ, ವಿಮರ್ಶೆ ಬರೆಯೋದು ಅವ್ರವ್ರ ಮನಸ್ಥಿತಿಗೆ ಬಿಟ್ಟಿದ್ದು. ಆದ್ರೆ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಿದೀನಿ ಅನ್ನೋ ಖುಷಿ ಮಾತ್ರ ನನಗಿದೆ. ನೀವ್ ಸಹಾಯ ಮಾಡಿದ್ರೆ ನಂಗೂ ಖುಷಿ ಆಗುತ್ತೆ ಜಾನಿ. ಆದ್ರೆ ಕೆಲವೊಂದ್ಸಲಿ ನೀವೇನು ಅಂತಾನೆ ಅರ್ಥ ಆಗಲ್ಲ, ಅದೇನ್ ಮಾಡ್ತಿರೋ ಅಂತಾನೂ ಗೊತ್ತಾಗಲ್ಲ. ಸದ್ಯಕ್ಕೆ ಗುಲಾಮನಾಗಿದ್ದೀನಿ. ವಾಟ್? ಅಂದ್ರೆ ನಿನ್ನ ಪ್ರೀತಿಗೆ ಗುಲಾಮನಾಗಿರೋಕೆ ಇಷ್ಟಪಡ್ತೀನಿ ಎಂದೆ. ನೀವ್ ಗುಲಾಮ ಅಲ್ಲ, ನನ್ ಹೃದಯದ ಮಹಾರಾಜ. ವಾಸ್ತವದಲ್ಲಿ ಕೊತ್ತಂಬರಿ ಬೀಜ. ಇದೇನದು ಜಾನಿ, ನಾನು ಇಷ್ಟು ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ದೀನಿ, ನೀವ್ ನೋಡಿದ್ರೆ ಹೀಗ್ ಮಾತಾಡ್ತಿದ್ರಾ? ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಮೈ ಕೈ ಎಲ್ಲ ನೋವು ಬಂದ್ಬಿಟ್ಟಿದೆ. ರೆಸ್ಟ್ ಮಾಡೋಣ ಅಂದ್ರೆ ನೀನ್ ಬಿಡ್ತಾನೆ ಇಲ್ಲ. ಕೆಲ್ಸನ? ಏನ್ ಕೆಲ್ಸ ಮಾಡಿದ್ರಿ? ಅದು ಪಾಲಿಸಿ ಮಾಡ್ಸಕ್ಕೆ ತುಂಬಾ ಮನೆ ಓಡಾಡ್ದೆ ಗೊತ್ತಾ? ರಿಯಲಿ? ಮನೇಲಿ ಇದ್ದು ಬೇಜಾರಾಗ್ಬಿಟ್ಟಿದೆ. 100 ರೂಪಾಯಿಲಿ 1000 ರೂಪಾಯಿ ದುಡಿಯೋಣ ಅಂತ ಯೋಚನೆ ಮಾಡಿದ್ದೀನಿ. ಥ್ಯಾಂಕ್ ಗಾಡ್, ಕೊನೆಗೂ ನಿಮ್ ಕೆಲ್ಸ ಮಾಡ್ಬೇಕು ಅನ್ನಿಸ್ತಲ್ಲ. ಜಾನಿ, ಐ ಲವ್ ಯು. ಲವ್ ಯು ಟು. ಜಾನಿ, ಗೌಡ ಅವ್ರ ಮನೆ ಕೆಲ್ಸದವ್ನ ಕರೀತಿದ್ರೆ ನೀವ್ ಯಾಕೆ ಬಂದೆ ಅಂತಿದ್ದೀರಾ? ಡಾರ್ಲಿಂಗ್, ನಾನು ಕಿಂಡಲ್ ಮಾಡ್ತಿದ್ದೀನಿ. ಅವ್ರ ಮನೆ ಕೆಲಸದವನು ಕೆಲಸ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಗೌಡ್ರವನ್ನ ಹುಡುಕ್ತಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ರೇಗಿಸ್ತಿದ್ದೀನಿ. ಬಂದೆ. ಜಾನಿ, ಈ ರೀತಿ ಕಿಂಡಲ್ ಮಾಡೋದ್ರಿಂದ ಏನ್ ಸಿಗುತ್ತೆ? ಮಜಾ ಸಿಗುತ್ತೆ. ಗೌಡ್ರನ್ನ ಈ ರೀತಿ ಕಾಣಿಸ್ತಾನೆ ಇರ್ಬೇಕು. ಹೆಂಡತಿ ಜೊತೆ ರೊಮ್ಯಾಂಟಿಕ್ ಆಗಿರಿ ಅಂದ್ರೆ ಇರಕ್ಕಾಗಲ್ಲ, ಕೆಲ್ಸದಾಳಾಗಿದ್ರೆ ಮಜಾ ಸಿಗುತ್ತಾ? ಡಾರ್ಲಿಂಗ್, ಬೇಜಾರ್ ಮಾಡ್ಕೋಬೇಡ. ಜಸ್ಟ್ 2 ಮಿನಿಟ್ಸ್ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಓಕೆ, ಬನ್ನಿ. ಜಾನಿ